Hello everyone, welcome back to Second PC Business Studies Easy Class Series. So we have already started with chapter 5 organizing and 3-4 questions I think now already complete ಮಾಡಿದ್ದೇವೆ. In the last video we learned about any 4 features of formal organization. So I hope you have memorized all of those points. So quickly ಒಂದೊಂದಾಗಿ ಹೇಳ್ತಾ ಹೋಗಿ 4 points ಅನ್ನ ನಂತರ ಇವತ್ತಿನ ವಿಡಿಯೋದಲ್ಲಿ we shall be learning the features of informal organization again for 4 marks. So what were the 4 features of formal organization that we learned in the last video? It is easier to fix responsibility. Second one, there is no ambiguity in the roles, correct? Third one, unity of command is maintained. And fourth one, it provides stability in the organization, correct? Okay, in today's video we'll be learning about 4 features of informal organization. Now before we learn about the features of informal organization anta ಹೇಳಿದ್ರೆ ಏನು? ಅನೌಪಚಾರಿಕ ಸಂಘಟನೆಗಳು. Now informal anta ಹೇಳಿದ್ರೆ this organization is not created by the management. ಅದೇ ನಾವು ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ನಾನು ಏನ್ ಹೇಳಿದೆ, ಇದನ್ನ ಆರ್ಗನೈಸೇಷನ್ ಸಂಸ್ಥೆನೇ ಸೆಟ್ ಮಾಡಿರತ್ತೆ. MD ಇರಬೇಕು, ನಂತರ ಆಫ್ಟರ್ ಮ್ಯಾನೇಜಿಂಗ್ ಡೈರೆಕ್ಟರ್ ದೇ ಶುಡ್ ಬಿ ಮ್ಯಾನೇಜರ್ಸ್, ಸೂಪರ್ವೈಸರ್ಸ್, ವರ್ಕರ್ಸ್ ಅಂತ ಹೇಳ್ಕೊಂಡು ಅಲ್ವಾ. ಸೊ ದಾಟ್ ವಾಸ್ ಕ್ರಿಯೇಟೆಡ್ ಬೈ ಮ್ಯಾನೇಜ್ಮೆಂಟ್. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ಸ್ ಗಳು ದೀಸ್ ಆರ್ ನಾಟ್ ಕ್ರಿಯೇಟೆಡ್, ಡೆಲಿಬರೇಟ್ಲಿ ಕ್ರಿಯೇಟ್ ಮಾಡಿರೋದಲ್ಲ. ಮ್ಯಾನೇಜ್ಮೆಂಟ್ ಇದನ್ನ ಕ್ರಿಯೇಟ್ ಮಾಡಿರೋದಿಲ್ಲ. ಇಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ಸೋಷಿಯಲ್ ಇಂಟರಾಕ್ಷನ್ಸ್. ಜನರು ಪರಸ್ಪರ ಇಂಟರಾಕ್ಟ್ ಮಾಡುವಾಗ ಈ ತರ ಆರ್ಗನೈಸೇಷನ್ ಗಳು ಕ್ರಿಯೇಟ್ ಆಗ್ತವೆ ಅನ್ನೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಕ್ಲಾಸ್ ಅಲ್ಲಿ ನೀವು ನೋಡ್ಕೊಳ್ಳಿ, there is one group of students who are only interested in studies, who are very quiet, ತುಂಬಾ ಸೈಲೆಂಟ್ ಆಗಿರೋರು, ಅವರ ಕೆಲಸವನ್ನ ಮಾತ್ರ ಮಾಡ್ಕೊಂಡಿರೋರು, ಅದು ಒಂದು ಗ್ರೂಪ್ ಇಲ್ವಾ. that group consists of all those students who are similar character. So ಒಂದೇ ಕ್ಯಾರೆಕ್ಟರ್ ನ ಸ್ಟೂಡೆಂಟ್ಸ್ ಗಳು ಒಂದು ಗ್ರೂಪ್ ಅಲ್ಲಿ ಇರ್ತಾರೆ. there is another group of students who are a little average, ಮಾತನಾಡಿಕೊಂಡು ಇರ್ತಾರೆ, ಸ್ಟಡೀಸ್ ಅಲ್ಲೂ ಇರ್ತಾರೆ, ಸ್ಪೋರ್ಟ್ಸ್ ನಲ್ಲೂ ಇರ್ತಾರೆ. there is another group of students who are average. there is another group of students who are very notorious, usually back benchers ಅಂತ ಕರೀತಾರೆ. but we do not segregate students as front bench or back bench. but there is one group of students who are little notorious. ಒಂದು ಸ್ವಲ್ಪ ನಾಟಿ ಆಗಿರುವ ಒಂದು ಗ್ರೂಪ್ ಇರುತ್ತೆ ಡೆಫಿನೆಟ್ಲಿ ಎಲ್ಲ ಕಾಲೇಜಲ್ಲಿ ಅಲ್ವಾ. ನಾವು ಈ ಗ್ರೂಪ್ಸ್ ಗಳನ್ನ ನಿಮ್ಮ ಪ್ರಿನ್ಸಿಪಲ್ ಮಾಡಿರೋದಾ ಅಥವಾ ನಿಮ್ಮ ಲೆಕ್ಚರರ್ಸ್ ನಿಮ್ಗೆ ಹೇಳಿರೋದಾ ಅಲ್ಲ ಅಲ್ವಾ. ದಿಸ್ ಈಸ್ ಕ್ರಿಯೇಟೆಡ್ ಬೈ ಯೋರ್ ಸೆಲ್ಫ್ ಸ್ಪಾಂಟೇನಿಯಸ್ಲಿ. ಯಾರು ಕೂಡ ಇದನ್ನ ಡೆಲಿಬರೇಟ್ ಆಗಿ ಮಾಡಿರುವಂತದ್ದಲ್ಲ. ಬಿಕಾಸ್ ಆಫ್ ಯುವರ್ ಇಂಟರಾಕ್ಷನ್, ನಿಮ್ಗೆ ಯಾರ ಜೊತೆ ಕನೆಕ್ಟ್ ಅಂತ ಅನಿಸ್ತದೆಯೋ ನೀವು ಅವರ ಜೊತೆ ಫ್ರೆಂಡ್ಸ್ ಮಾಡ್ಕೊಳ್ತೀರಾ, ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ಸೊ ಸಿಮಿಲರ್ ಇನ್ ದ ಆರ್ಗನೈಸೇಷನ್ ವಿ ಹ್ಯಾವ್ ಇನ್ಫಾರ್ಮಲ್ ಆರ್ಗನೈಸೇಷನ್. So because of the social interaction among the employees, there will be an informal organization. Okay, now we shall learn what are the features of informal organization. Now first one, it originates from formal organization. Now because there is formal organization, ಆ formal organization ಇಂದಾನೆ ಇದು informal organization ಕ್ರಿಯೇಟ್ ಆಗುವಂತದ್ದು. ಆ ಫಾರ್ಮಲ್ ಆರ್ಗನೈಸೇಷನ್ ನ ವ್ಯವಸ್ಥೆ ಇರುತ್ತಲ್ವಾ, ಅದರಿಂದಾನೆ ಎಂಪ್ಲಾಯೀಸ್ ಗಳು ಅವರಿಗೆ ಯಾರು ಕನೆಕ್ಟ್ ಆಗ್ತಾರೆ ಆ ಎಂಪ್ಲಾಯೀಸ್ ಗಳ ಜೊತೆಗೆ ಸೇರ್ಕೊಂಡು ಒಂದು ಇನ್ಫಾರ್ಮಲ್ ಆರ್ಗನೈಸೇಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಡ್ಯೂ ಟು ದ ಸೋಷಿಯಲ್ ಇಂಟರಾಕ್ಷನ್ ಬಿಟ್ವೀನ್ ದ ಎಂಪ್ಲಾಯೀಸ್. ಓಕೆ, ಸೆಕೆಂಡ್ ಒನ್, ದ ಸ್ಟ್ಯಾಂಡರ್ಡ್ಸ್ ಆಫ್ ಬಿಹೇವಿಯರ್ ಇವಾಲ್ವ್ ಫ್ರಮ್ ಗ್ರೂಪ್ ನಾರ್ಮ್ಸ್. ನಾವು ಒಂದು ಗ್ರೂಪ್ ಅಲ್ಲಿ ನೀವು ಇದ್ದೀರಾ ಅಂತ ಹೇಳುವಾಗ, ಸೊ ದಾಟ್ ಬಿಹೇವಿಯರ್, ಆ ಗ್ರೂಪ್ ಅಲ್ಲಿ ನನ್ನ ಬಿಹೇವಿಯರ್, ನನ್ನ ವರ್ತನೆ ಹೇಗಿರುತ್ತೆ ಅದನ್ನ ಮ್ಯಾನೇಜ್ಮೆಂಟ್ ಹೇಳ್ಕೊಡೋದಿಲ್ಲ. ಆಸ್ ಅನ್ ಎಂಪ್ಲಾಯಿ, ವೆನ್ ಐ ಆಮ್ ಅ ಪಾರ್ಟ್ ಆಫ್ ಒನ್ ಇನ್ಫಾರ್ಮಲ್ ಆರ್ಗನೈಸೇಷನ್, ಮೈ ಬಿಹೇವಿಯರ್ ಈಸ್ ನಾಟ್ ಡಿಸೈಡೆಡ್ ಬೈ ದ ಮ್ಯಾನೇಜ್ಮೆಂಟ್. ಮೈ ಬಿಹೇವಿಯರ್ ಈಸ್ ಫಾರ್ಮ್ಡ್ ಫ್ರಮ್ ದ ಗ್ರೂಪ್ ನಾರ್ಮ್ಸ್. ನನ್ನ ಗ್ರೂಪ್ ಹೇಗಿದೆ ಅದೇ ರೀತಿ ನಾನು ಕೂಡ ವರ್ತಿಸ್ತೇನೆ, ನನ್ನ ಬಿಹೇವಿಯರ್ ಕೂಡ ಹಾಗೆ ಇರುತ್ತೆ. ಓಕೆ, ಸೊ ದಟ್ಸ್ ದ ಸೆಕೆಂಡ್ ಫೀಚರ್. ಥರ್ಡ್ ಒನ್, ಇಂಡಿಪೆಂಡೆಂಟ್ ಚಾನಲ್ಸ್ ಆಫ್ ಕಮ್ಯುನಿಕೇಶನ್. ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ದೇರ್ ಈಸ್ ಯೂನಿಟಿ ಆಫ್ ಕಮಾಂಡ್ ಅಂಡ್ ದರ್ ಇಸ್ ಅ ಸ್ಕೇಲಾರ್ ಚೈನ್. ಒಂದು ಚೈನ್ ಇರುತ್ತೆ, ಅದರ ಥ್ರೂವೇ ಕಮ್ಯುನಿಕೇಶನ್ ಫ್ಲೋ ಆಗುತ್ತೆ. ಮ್ಯಾನೇಜರ್ ಇಂದ MD ಇಂದ ಮ್ಯಾನೇಜರ್ಗೆ, ಮ್ಯಾನೇಜರ್ ನಿಂದ ಸೂಪರ್ವೈಸರ್ಗೆ, ಸೂಪರ್ವೈಸರ್ ಇಂದ ವರ್ಕರ್ಗೆ. ವರ್ಕರ್ ಕೆನಾಟ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ದ MD. ಓಕೆ, ಸೊ ದಟ್ ವಾಸ್ ಇನ್ ಫಾರ್ಮಲ್ ಆರ್ಗನೈಸೇಷನ್. ಬಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ದರ್ ಇಸ್ ನಥಿಂಗ್ ಲೈಕ್ ದಟ್. ಎನಿ ಎಂಪ್ಲಾಯಿ ಕ್ಯಾನ್ ಕಾಂಟ್ಯಾಕ್ಟ್ ವಿತ್ ಅನದರ್ ಎಂಪ್ಲಾಯಿ. ಯಾವುದೇ ಇಲ್ಲಿ ಸ್ಕೇಲಾರ್ ಚೈನ್ ಅಥವಾ ಯೂನಿಟಿ ಆಫ್ ಕಮಾಂಡ್ ಇಲ್ಲಿ ಫಾಲೋ ಆಗೋದಿಲ್ಲ. ಸೊ ಇಂಡಿಪೆಂಡೆಂಟ್ ಚಾನಲ್ ಆಫ್ ಕಮ್ಯುನಿಕೇಶನ್ ಇರುತ್ತೆ. Fourth one, it emerges spontaneously. Spontaneous ಅಂತ ಹೇಳಿದ್ರೆ ಅದಷ್ಟಕ್ಕೆ ಆಗಿ ಹೋಗುವಂತದ್ದು. ಇಟ್ ಈಸ್ ನಾಟ್ ಡೆಲಿಬರೇಟ್ಲಿ ಕ್ರಿಯೇಟೆಡ್. ಆಸ್ ಐ ಟೋಲ್ಡ್ ಇನ್ ದ ಬಿಗಿನಿಂಗ್, ಮ್ಯಾನೇಜ್ಮೆಂಟ್ ಕೂತ್ಕೊಂಡು ಈ ಗ್ರೂಪ್ಸ್ ಗಳನ್ನ ಡಿಸೈಡ್ ಮಾಡೋದಿಲ್ಲ. ಅದು ಸ್ಪಾಂಟೇನಿಯಸ್ಲಿ ಅವ್ರಿಗೆ ಹೇಗೆ ಅನಿಸ್ತದೆಯೋ, ಎಂಪ್ಲಾಯೀಸ್ ಗೆ ಏನ್ ಫೀಲ್ ಆಗುತ್ತೋ, ಡಿಪೆಂಡಿಂಗ್ ಆನ್ ದೇರ್ ಬಿಹೇವಿಯರ್, ದೇರ್ ಕ್ಯಾರೆಕ್ಟರ್, ದೇ ಓನ್ಲಿ ಕ್ರಿಯೇಟ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಡ್ಯೂ ಟು ದ ಸೋಷಿಯಲ್ ಇಂಟರಾಕ್ಷನ್. ಸ್ಪಾಂಟೇನಿಯಸ್ ಆಗಿ ಅದು ಕ್ರಿಯೇಟ್ ಆಗುತ್ತೆ. ಇಟ್ ಈಸ್ ನಾಟ್ ಡೆಲಿಬರೇಟ್. So these are the 4 features of informal organization. Again, state anta kottidare, so hagagi you need not explain it. All the points are self-explanatory. In the PDF notes that I have provided you all, adralli nanu eshtu bekashtu proper sentences anna hakidene. Okay, so that much will be sufficient. Quickly we shall revise all the 4 features. First one, it originates from formal organization. Second one, the standards of behavior evolve from group norms.
Third, independent channels of communication. Fourth, it emerges spontaneously. So yes, that was all for today's video. I hope you understood all the 4 features of informal organization. ಈ ಸೆಕೆಂಡ್ ಪಿ ಸಿ ಬಿಸಿನೆಸ್ ಸ್ಟಡಿ ಸೀರೀಸ್ ನಮಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಗಿವ್ ದಿಸ್ ವಿಡಿಯೋ ಲೈಕ್ ಅಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ತಿಳಿಸಿ ಕ್ಲಾಸಸ್ ಹೇಗೆ ಅನಿಸ್ತಾ ಇದೆ ಅಂತ ಹೇಳ್ಕೊಂಡು 2 more questions we have for the 4 marks and then 4 marks ಎಲ್ಲ question complete ಆಗುತ್ತೆ. Then we'll move on to the 8 marks question. Okay na? So that is it for today's video. Thank you very much for watching. ವಿಡಿಯೋ ಕೊನೆಯಲ್ಲಿ ಎಲ್ಲಾ ಪಾಯಿಂಟ್ಸ್ ಗಳನ್ನ ರಿವೈಸ್ ಮಾಡಿ ನಂತರ ಮುಂದಿನ ವಿಡಿಯೋವನ್ನ ನೋಡಿ. ಡೋಂಟ್ ಡೈರೆಕ್ಟ್ಲಿ ಜಂಪ್ ಆನ್ ಟು ದ ವಿಡಿಯೋಸ್ ಅಂಡ್ ಆರ್ಡರ್ ನಲ್ಲಿ ನೀವು ವಿಡಿಯೋಸ್ ಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಅಂಡ್ ನಂಬರ್ ಕೂಡ ಹಾಕಿದ್ದೇನೆ ನಾನು ಥಂಬ್ನೇಲ್ ನಲ್ಲಿ ಫಾರ್ ಯುವರ್ ಕನ್ವೀನಿಯನ್ಸ್. 1 by 1 ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್ ಚಾಪ್ಟರ್ ಟು ದ ಲಾಸ್ಟ್ 12th ಚಾಪ್ಟರ್ 1 2 3 ಅಂತ ಹೇಳ್ಕೊಂಡು ಎಲ್ಲಾ ಲೆಕ್ಚರ್ಸ್ ಗಳಿಗೆ ಎಲ್ಲಾ ವಿಡಿಯೋ ಲೆಕ್ಚರ್ಸ್ ಗಳಿಗೆ ನಾನು ನಂಬರ್ ಹಾಕಿದ್ದೇನೆ. ಸೊ ಎಲ್ಲಾದ್ರೂ ಮಿಸ್ ಆದ್ರೆ ಆ ನಂಬರ್ ಅನ್ನ ನೋಡ್ಕೊಂಡು ಯು ಕ್ಯಾನ್ ಫಾಲೋ. ಓಕೆ, ಅಂಡ್ ಪ್ಲೇ ಲಿಸ್ಟ್ ಅಲ್ಲಿ ಹೇಗಿದ್ರು ನಾನು ಪ್ರಾಪರ್ ಆಗಿ ಸೆಟ್ ಮಾಡಿಟ್ಟಿದ್ದೇನೆ. Everything is done for your convenience. The only thing that you have to do is listen properly, memorize. ವಿಡಿಯೋನ ಎಂಡಿಗೆ ಎಲ್ಲಾ ಪಾಯಿಂಟ್ಸ್ ಗಳನ್ನ ಮೆಮರೈಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಫಸ್ಟ್ ಗೆ ನಾವು ರಿಕ್ಯಾಪ್ ಮಾಡೋಣ. ನಂತರ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ಫಸ್ಟ್ ಯು ರಿಕಾಲ್ ಆಲ್ ದ ಪಾಯಿಂಟ್ಸ್ ಅಂಡ್ ದೆನ್ ಯು ಕಂಟಿನ್ಯೂ ವಿತ್ that particular video's explanation. Okay. So yes, that was all for today's video. Thank you so much for watching. I wish all the very best for everybody who is writing the examinations. Thank you very much for watching. Again, see you in the next video. Till then, take care. Bye. Namaste.